ಪ್ರೀತಿಯ ವೀಕ್ಷಕರೇ, ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪ ಅಂದರೆ, ಬಿಡದಿ ಟೌನ್ಶಿಪ್ನಲ್ಲಿ 3,000 ಎಕರೆ ಗೋಲ್ಮಾಲ್. ಎಸ್ ವೀಕ್ಷಕರೇ, ಈ ವಿಷಯ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಬಿಡದಿಯ ರೈತರು 1.5 ವರ್ಷದಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವ ಹೋರಾಟನ ಮಾಡ್ತಾನೇ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಯಾವುದೇ ಹೋರಾಟಕ್ಕೂ ಕಿಮ್ಮಕ್ಕು ಕೊಡ್ತಾ ಇಲ್ಲ. ಯಾಕಂದರೆ ನಾನು ಏನೇ ಆದರೂ ಪರವಾಗಿಲ್ಲ, ಬಿಡದಿ ಟೌನ್ಶಿಪ್ ಮಾಡಿ ತೀರ್ತೀನಿ. ಎಸ್, ಇದು ಡಿ ಕೆ ಶಿವಕುಮಾರ ಶಪಥ. ಆದರೆ ಬಿಡದಿ ರೈತರ ಶಪಥ ಏನಂದರೆ, ನಾವು ನಮ್ಮ ಪ್ರಾಣ ಬೇಕಾದರೂ ಕೊಡ್ತೀವಿ, ಬಿಡದಿ ಟೌನ್ಶಿಪ್ಪಿಗೆ ನಮ್ಮ ಜಾಗವನ್ನು ಕೊಡಲ್ಲ. ಇದರೆಲ್ಲರ ಮಧ್ಯದಲ್ಲಿ ಇದು ರಾಜಕೀಯದ ಕೆಸರಾಟ ಆಯಿತು. ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಪಂತನ ಕೊಟ್ಟರು, ಡಿ ಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಪಂತನ ಕೊಟ್ಟರು. ಕೊನೆಗೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಒಪ್ಕೊಳ್ಳಿಲ್ಲ. ಕುಮಾರಸ್ವಾಮಿ ಅವರು ಬೈರ್ಮಂಗ್ಲಾಗೆ ಹೋಗಿ ರೈತರ ಸಭೆನ ಮಾಡ್ತಾರೆ. ಮೊನ್ನೆ ಬಾಲಕೃಷ್ಣ ಅವರು ರೈತರ ಹತ್ರ ಮಾತಾಡಕ್ಕೆ ಹೋಗ್ತಾರೆ. ರೈತರು ಕೋಪಗೊಂಡ ತಕ್ಷಣ ಬಾಲಕೃಷ್ಣ ಅವರು ಅಲ್ಲಿಂದ ಪರಾರಿ ಆಗ್ತಾರೆ. ಇಷ್ಟೆಲ್ಲ ಮಧ್ಯದಲ್ಲಿ ಇವತ್ತು ಏಕಾಏಕಿ ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ರೈತರ ಜಮೀನಿಗೆ ನುಗ್ತಾರೆ. ರೈತರ ಕೋಪ ನೆತ್ತಿಗೇರುತ್ತೆ. ಅಧಿಕಾರಿಗಳಿಗೆ ರೈತರು ಪರಿಕೆ ಸಭೆ ಮಾಡಿ ಒಡೆದು ಕಳಿಸ್ತಾರೆ. ಅದೆಲ್ಲ ನಡೀತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು ಮಾತ್ರ ಯಾವುದಕ್ಕೂ ರಿಯಾಕ್ಟ್ ಮಾಡದೆ ಸುಮ್ಮನೆ ಕೂತಿದ್ದಾರೆ. ಏನು ನಡೆಯುತ್ತೆ ನೋಡೋಣ ಅಂತ. ಯಾಕೆ? ಎಸ್, ಡಿ ಕೆ ಶಿವಕುಮಾರ್ ಅವರು ಯಾಕೆ ಬಿಡದಿಲೇ ಟೌನ್ಶಿಪ್ ಮಾಡಬೇಕು ಅಂತ ಹಠ ಬಿದ್ದಿದ್ದಾರೆ ಅಂದರೆ, ಇಲ್ಲಿರುವ ಒಂದು ಗೋಮಾಳ ಜಾಗ. ಎಸ್ ವೀಕ್ಷಕರೇ, ಬಿಡದಿ ಸುತ್ತಮುತ್ತ 3,000 ಎಕರೆ ಗೋಮಾಳ ಇದೆ. ಆ ಗೋಮಾಳನೂ ಸಹ ಬಿಡದಿ ಟೌನ್ಶಿಪ್ಪಿಗೆ ಪರಿವರ್ತನೆ ಮಾಡಿಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಆಗುತ್ತೆ. ಹೌದು, ಯಾಕಪ್ಪ ಅಂದರೆ ಬಿಡದಿ ರೈತರ 7,000 ಎಕರೆಗೆ 2.5 ಕೋಟಿ ಸಹ 1 ಎಕರೆಗೆ ಕೊಡೋಕ್ಕೆ ಡಿ ಕೆ ಸರ್ಕಾರ ರೆಡಿ ಇದೆ. ಆದರೆ 3,000 ಎಕರೆಗೆ ಯಾವುದೇ ದುಡ್ಡು ಕೊಡಂಗಿಲ್ಲ. ಹೌದು ವೀಕ್ಷಕರೇ, ಯಾಕೆ ಅಂದರೆ ಅದು ಆಲ್ರೆಡಿ ಸರ್ಕಾರಿ ಜಮೀನು ಆಗೋದ್ರಿಂದ ಆಟೋಮೆಟಿಕ್ ಆಗಿ ಅಕ್ವೇರ್ ಮಾಡಿಕೊಂಡು 3,000 ಎಕರೆಗೆ 1 ಎಕರೆಗೆ 22 ಸೈಟ್. ಅರ್ಥ ಮಾಡ್ಕೊಳ್ಳಿ, 1 ಎಕರೆಗೆ 22 ಸೈಟು ಅಂದರೆ 3,000 ಎಕರೆಗೆ 66,000 ಸೈಟ್ಗಳಾಗುತ್ತೆ. ವೀಕ್ಷಕರೇ, 66,000 ಸೈಟ್ಗಳು. ಒಂದು ಸೈಟಿನ ಬೆಲೆ ಅಂದಾಜು 1 ಕೋಟಿ ಅಂತ ಇಟ್ಕೊಂಡ್ರು ಡಿ ಕೆ ಶಿವಕುಮಾರ್ ಅವರಿಗೆ 1 ರೂಪಾಯಿ ಖರ್ಚು ಇಲ್ಲದೆ 66,000 ಕೋಟಿ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಖಜಾನೆಗೆ ಬಂದು ಬೀಳುತ್ತೆ. ನೋಡಿ ವೀಕ್ಷಕರೇ, ಇದು ಡಿ ಕೆ ಶಿವಕುಮಾರ್ ಅವರ ಪ್ಲಾನ್. ನಮ್ಮದು 1 ರೂಪಾಯಿ ಖರ್ಚಿಲ್ಲದರು 66,000 ಕೋಟಿ ನಮ್ಮ ಖಜಾನೆಗೆ ಬಂದು ಬೀಳುತ್ತೆ. 2.5 ಕೋಟಿ ಅಂದರೆ ರೈತರು ಕೊಡ್ತಾ ಇರೋದು ಕೇವಲ 2.5 ಸೈಟಿನ ದುಡ್ಡು ಮಾತ್ರ ವೀಕ್ಷಕರೇ. ಹಂಗೂ ಆದ್ರೂ 18 ಸೈಟು ಇಲ್ಲ 17 ಸೈಟಿನ ದುಡ್ಡು ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಬಂದು ಬೀಳುತ್ತೆ. ಅಂದ್ರೆ ಎಷ್ಟು ಲಕ್ಷ ಕೋಟಿ ಬಿಡದಿ ಟೌನ್ಶಿಪ್ ಮಾಡಿದ್ರೆ ಬರ್ಬೋದು, ನೀವೇ ಅಂದಾಜು ಮಾಡಿ. ಯಾಕೆ ಡಿ ಕೆ ಶಿವಕುಮಾರ್ ಅವರು ಬಿಡದಿಲೇ ಮಾಡಬೇಕು ಅಂದರೆ, ಈ 3,000 ಎಕರೆಯ ರಿಯಲ್ ಎಸ್ಟೇಟ್ ಮಾಫಿಯಾ. ಎಸ್ ವೀಕ್ಷಕರೇ, ನೀವೇ ಯೋಚನೆ ಮಾಡಿ. ಬೆಂಗಳೂರಲ್ಲಿ ಮಾಡಿದಂಥ ಕೆಂಪೇಗೌಡ ಆಗ್ಬೋದು, ವಿಶ್ವೇಶ್ವರಯ್ಯ ಆಗ್ಬೋದು, ಎಲ್ಲ ಲೇಔಟ್ಗಳು ಸಹ ಇವತ್ತೂ ಸಹ ಖಾಲಿ ಇದೆ. ಅಲ್ಲಿ ಕೇವಲ 10% ಜನ ಮಾತ್ರ ವಾಸ ಮಾಡ್ತಿದ್ದಾರೆ. ಇನ್ನೂ ಸಾವಿರಾರು ಸೈಟ್ಗಳು ಹಾಗೆ ಖಾಲಿ ಇದೆ. ಆ ಲೇಔಟ್ಗಳಲ್ಲಿ ಅದು BDA ಮಾಡಿರೋ ಲೇಔಟೇ, ಬೆಂಗಳೂರು ಪ್ರಾಧಿಕಾರ ಮಾಡಿರೋ ಲೇಔಟೇ. ಅದೇ ಲೇಔಟಲ್ಲಿ ಇನ್ನು ನೀರಿನ ಸರಬರಾಜು ಕರೆಕ್ಟ್ ಇಲ್ಲ, ಮೋರಿಯ ವ್ಯವಸ್ಥೆ ಕರೆಕ್ಟ್ ಆಗಿಲ್ಲ, ಕರೆಂಟ್ ಕರೆಕ್ಟ್ ಆಗಿಲ್ಲ, ಏನೂ ಕರೆಕ್ಟ್ ಆಗಿಲ್ಲ. ಸುಮ್ಮನೆ ಸೈಟ್ನ ಅಳತೆ ಮಾಡು, ಒಂದು ಕಲ್ಲಿಡು, ಸೈಟ್ನ ಅಳತೆ ಮಾಡು, ಒಂದು ಕಲ್ಲಿಟ್ಟು, ಇಷ್ಟು ಮಾತ್ರ ಮಾಡಿ ಹೋಗಿದ್ದಾರೆ. ಅದನ್ನು ಆಲ್ರೆಡಿ ಬೆಂಗಳೂರು ಹತ್ರ ಇದೆ ಅಂತ ಒಂದಷ್ಟು ಜನ ತಗೊಂಡಿದ್ದಾರೆ. ಕೇವಲ 10% ಜನ ಮಾತ್ರ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದೇ ಸೇಲ್ ಆಗದೆ ಹೋದಾಗ ಬಿಡದಿಯ ಜಮೀನಿನ ಮೇಲೆ ಡಿ ಕೆ ಶಿವಕುಮಾರ್ ಮತ್ತೆ ಮಾಗಡಿಯ ಬಾಲಕೃಷ್ಣ ಅವರ ಕಣ್ಣು ಬೀಳುತ್ತೆ. ಬಿಡದಿಯಲ್ಲಿ ಟೌನ್ಶಿಪ್ ಮಾಡಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಮತ್ತೆ ಬಾಲಕೃಷ್ಣ ಅವರು ಹಠಕ್ಕೆ ಬಿದ್ದಿದ್ದಾರೆ. ಯಾಕಪ್ಪ ಬಾಲಕೃಷ್ಣ ಅವರು ಹಠಕ್ಕೆ ಬಿದ್ದಿದ್ದಾರೆ ಅಂದರೆ, ಬಾಲಕೃಷ್ಣ ಅವರಿಗೆ ಮೊದಲೇ ಗೊತ್ತಿತ್ತು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಖಂಡಿತವಾಗ್ಲೂ ಬಿಡದಿಯ ಟೌನ್ಶಿಪ್ ಮಾಡ್ತಾರೆ ಅಂತ. ಅದಕ್ಕೆ ಮಾಗಡಿಯ ಬಾಲಕೃಷ್ಣ ತಮ್ಮ ಬೆಂಬಲಿಗರು ಮತ್ತು ಚೇಲಗಳ ಹತ್ರ
ರೈತರ ಹತ್ತಿರ ಕೇವಲ 40 ಲಕ್ಷ 50 ಲಕ್ಷ 60 ಲಕ್ಷಕ್ಕೆ ಎಕರೆಗಳ ಜಮೀನುಗಳನ್ನ ತೆಗೆದು ಮಡಿಕೊಂಡಿದ್ದಾರೆ. ಇದನ್ನೆಲ್ಲ ಡಿ ಕೆ ಶಿವಕುಮಾರ್ ಅವರು ಕೊಟ್ಟರು 2.5 ಕೋಟಿ ಬರುತ್ತೆ. ಎಲ್ಲಾನು ಪರಿವರ್ತನೆ ಮಾಡಿದ್ರೆ ಬಾಲಕೃಷ್ಣ ಅವರಿಗೂ ಸಹ ಕೋಟ್ಯಾಂತರ ರೂಪಾಯಿ ಬರುತ್ತೆ. ಅದಕ್ಕೆ ಮಾಗಡಿಯ ಬಾಲಕೃಷ್ಣ ಅವರು ಬಿಡದಿಯ ಟೌನ್ಶಿಪ್ ಬಗ್ಗೆ ತುಂಬಾ ಮುತುವರ್ಜಿ ವಹಿಸ್ತಾ ಇರೋದು. ವೀಕ್ಷಕರೇ, ನೀವೇ ಯೋಚನೆ ಮಾಡಿ, ಯಾವ ಸರ್ಕಾರದಲ್ಲಿ ರೈತರಿಗೆ ಚೆಕ್ ಕೊಡುವುದು ನೋಡಿದ್ದೀರಿ? ಆದರೆ ಬಾಲಕೃಷ್ಣ ಅವರು ಕೊಡ್ತಾರೆ. ತನ್ನದೇ ದುಡ್ಡನ್ನ ಕೆಲವು ರೈತರಿಗೆ ಅಂದರೆ ಅವರ ಬೆಂಬಲಿಗರಿಗೆ ಕೊಟ್ಟು, ನಾವು ಬಿಡದಿ ಟೌನ್ಶಿಪ್ಗೆ ಈಗಾಗಲೇ ಅಕ್ವೇರ್ಗೆ ಹೋಗಿದ್ದೀವಿ ಅಂತೇಳಿ ಪ್ರಚಾರ ಮಾಡೋದಕ್ಕೋಸ್ಕರ ಮಾಡ್ತಾರೆ. ಅದು ಕುಮಾರಸ್ವಾಮಿ ಅವರು ಕೊಟ್ಟ ಟಾಂಗಿಗೆ ಅದು ಸೈಲೆಂಟ್ ಆಗೋಗ್ತಾರೆ. ಇವತ್ತು ಏಕಾಏಕಿ ಹೋಗಿರೋದು ಯಾವ ನ್ಯಾಯ ಹೇಳಿ? ಡಿ ಕೆ ಶಿವಕುಮಾರ್ ಅವರೇ, ನೀವು ಏನೇ ಟೌನ್ಶಿಪ್ ಮಾಡಿದ್ರು ರೈತರ ಸಮಸ್ಯೆನ ಆಲಿಸಲೇಬೇಕು. ರೈತರು 80% ಜನ ನಿಮಗೆ ಜಾಗ ಕೊಡಲ್ಲ ಅಂದರೆ ನೀವು ಬಿಡದಿಯ ಟೌನ್ಶಿಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಬರೆದಿಟ್ಕೊಳ್ಳಿ. ವೀಕ್ಷಕರೇ, ನಿಮಗೆ ಗೊತ್ತಾಯಿತು ಅನ್ಕೋತೀನಿ, ಡಿ ಕೆ ಶಿವಕುಮಾರ್ ಮತ್ತು ಬಾಲಕೃಷ್ಣ ಅವರು ಏಕೆ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ, ಇದೇ 3,000 ಎಕರೆಯ ಜಾಗ. ಈ 3,000 ಎಕರೆಯಲ್ಲಿ ಬರುವ ಅದರಲ್ಲಿ ಗೌರ್ಮೆಂಟ್ಗೆ ಎಷ್ಟು ಹೋಗುತ್ತೋ ಗೊತ್ತಿಲ್ಲ. ಇದೇ ನಿಜವಾದ ಸತ್ಯಾಂಶ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.